ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಸೊ ಬಿಗಿನರ್ ಸೀರೀಸ್ಗೆ ಸ್ವಾಗತ. ಇವತ್ತು ಚಾಪ್ಟರ್ 2 ಕಂಪ್ಲೀಟ್ ಆಗಿ ಮುಗಿಸ್ತೀನಿ. ಅಂದ್ರೆ ಮಾರ್ಕೆಟ್ ಸೈಕಾಲಜಿ ಮತ್ತೆ ಟ್ರೇಡರ್ ಮೈಂಡ್ ಸೆಟ್, ಆ ಒಂದು ರೋಡ್ ಮ್ಯಾಪ್ ಅಲ್ಲಿ ಇತ್ತಲ್ಲ ಪಾರ್ಟ್ 2, ಅದನ್ನ ಇವತ್ತು ಎಂಡ್ ಕಂಪ್ಲೀಟ್ಲಿ ಮುಗಿಸ್ತೀನಿ. ನಾಳೆಯಿಂದ ಪ್ರೈಸ್ ಆಕ್ಷನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟದ ಟಾಪಿಕ್. ಓಕೆ, ಸೊ ಪ್ರೈಸ್ ಆಕ್ಷನ್ ಅಲ್ಲಿ ನಿಮಗೆ ಏನೇನ್ ಬೇಕು, ಏನೇನ್ ರಿಕ್ವೈರ್ಡ್ ಇದೆ ಅದನ್ನ ಮಾತ್ರ ಹೇಳ್ತೀನಿ. ಬಟ್ ಡೀಪ್ ಆಗಿ ಹೋಗ್ತೀನಿ. ರಿಕ್ವೈರ್ಡ್ ಇರುವಂತ ಟಾಪಿಕ್ಸ್ ಗಳು, ರಿಕ್ವೈರ್ಡ್ ಇಲ್ಲದೆ ಇರೋದನ್ನ ಜಸ್ಟ್ ಬ್ರೀಫ್ ಮಾಡ್ತೀನಿ. ಅದು ನಿಮಗೆ ಡೀಪ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಬ್ರೋ ಅದನ್ನು ಡೀಪ್ ಆಗಿ ಹೇಳ್ಕೊಡಿ ಅಂತ. ಐ ಆಮ್ ರೆಡಿ. ಅಂಡ್ ಇಲ್ಲಿ ಇವತ್ತಿನ ಟ್ರೇಡು ನಿನ್ನೆ ಎಕ್ಸ್ಟೆಂಡೆಡ್ ವರ್ಷನ್ 2 ನ ಹೇಳಿದೆ. ನೆನ್ಪಿದೆ ಅಂತ ಅನ್ಕೋತೀನಿ. ಎಕ್ಸ್ಟೆಂಡೆಡ್ ವರ್ಷನ್ 2 ನ ಹೇಳ್ಬೇಕಾದ್ರೆ ಸಿಂಪಲ್ ಇಲ್ಲಿ ನೋಡಿ. ಇಲ್ಲಿ ಸೊ ಫಿಬ್ ಹಾಕೊಂಡೆ, ಅಬ್ಸರ್ವ್ ಮಾಡಿದ್ರ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್, ಇದ್ರ ಸಪೋರ್ಟ್. ಓಕೆನಾ, ಗೊತ್ತಾಯ್ತಾ? ಸೀರಿಯಸ್ R3 ಹತ್ರ ಹೇಗೆ ಸಪೋರ್ಟ್ ಟ್ರೇಡ್ಸ್ ನ ತಗೋಬೇಕು. ಓಕೆ, ಇಲ್ಲಿ ನೀವು ಇಲ್ಲೂ ನೋಡ್ಬೋದು, ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡಿರೋದು. ಓಕೆ, ಚಾಪ್ಟರ್ 2 ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಅಂದ್ರೆ ಎಕ್ಸ್ಟೆಂಡೆಡ್ ವರ್ಷನ್ ಎಲ್ಲಾನು ಪ್ಲೇ ಲಿಸ್ಟ್ ಮಾಡಿದೀನಿ. ಓಕೆ, ನೀವ್ ಯಾವ್ದೇ ತರ ನನ್ನ ಹತ್ರ ಕೇಳೋ ಹಾಗೆ ಇಲ್ಲ, ಎಲ್ಲಾನು ಎಂಡ್ ಟು ಎಂಡ್ ಇರುತ್ತೆ. ಸೊ ಇದಕ್ಕೂ ಮುಂಚೆ ಒಬ್ರು ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ಹಾಯ್ ಬ್ರೋ, ನಿಮ್ಮ ಯೂಟ್ಯೂಬ್ ವಿಡಿಯೋ ಇಷ್ಟು ನೋಡಿದೀನಿ, ಆದ್ರೆ ನನ್ಗೆ ಇದು ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ಟೈಮ್ ಫ್ರೇಮ್ ಗೆ ಮೂವಿಂಗ್ ಆವರೇಜ್ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. 5 ನಿಮಿಷಕ್ಕೆ ಇಟ್ರೆ ಬೇರೆ ತರ ಇರುತ್ತೆ, 30 ನಿಮಿಷಕ್ಕೆ ಇಟ್ರೆ ಬೇರೆ ತರ ಇರುತ್ತೆ, 1 ಅವರ್ಗೆ ಇಟ್ರೆ ಬೇರೆ ತರ ಇರುತ್ತೆ. ಸಿ, ನೀವ್ ಯೂಸ್ ಮಾಡ್ಬೇಕಾಗಿರೋದು ಯಾವ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡ್ತಿರಲ್ಲ ಆ ಟೈಮ್ ಫ್ರೇಮ್ ಅಲ್ಲಿ ಮೂವಿಂಗ್ ಆವರೇಜ್ ನ ಇಡಬೇಕು. 5 ನಿಮಿಷದಲ್ಲಿ ಎಂಟ್ರಿ ಆಗ್ತಾ ಇದೀರ ಅಂದ್ರೆ 5 ನಿಮಿಷದಲ್ಲೇ ಮೂವಿಂಗ್ ಆವರೇಜ್ ನ ನೋಡ್ಬೇಕು. 1 ಅವರ್ ಅಲ್ಲಿ ನೀವ್ ಯಾವಾಗ ನೋಡ್ತೀರಾ ಅಂದ್ರೆ, ಜಸ್ಟ್ ಇಮ್ಯಾಜಿನ್ 1 ಅವರ್ ಅಲ್ಲಿ ನೀವು ಮೂವಿಂಗ್ ಆವರೇಜ್ ಹಾಕೊಂಡು ನೋಡ್ತೀರಾ. ಇಲ್ಲಿ ನಾನು ಇವಾಗ 5 ಮಿನಿಟ್ಸ್ ಅಲ್ಲಿ ಮೂವಿಂಗ್ ಆವರೇಜ್ ನ ಹಾಕೊಂಡಿದ್ದೀನಿ. ಸೊ 1 ಅವರ್ ಅಲ್ಲಿ ಹಾಕೊಂಡು ನೋಡ್ತೀನಿ. ಓಕೆ, 1 ಅವರ್ ಅಲ್ಲಿ ಹಾಕೊಂಡು ನೋಡಿದಾಗ ಸಿ, ಮೂವಿಂಗ್ ಆವರೇಜ್ ಮೇಲಿದೆ ಮಾರ್ಕೆಟ್ ಇವಾಗ. ಅಂದ್ರೆ ನೀವು ನೋಡ್ಬೇಕಾಗಿರೋ ವ್ಯೂ ಏನಿದೆ ಅಂದ್ರೆ, ಅಪ್ಸೈಡ್ ಟ್ರೇಡ್ಸ್ ಗಳನ್ನ ತಗೊಳ್ಳೋಕೆ ಪ್ಲಾನ್ ಮಾಡ್ಬೇಕು. ಅಂದ್ರೆ ಜಸ್ಟ್ ವ್ಯೂ ಇಟ್ಕೋಬೇಕು ಅಷ್ಟೇನೇನೆ. ಇದ್ರ ಪ್ರಕಾರ ಟ್ರೇಡ್ ತಗೋಬಾರ್ದು. ಇಲ್ಲಿ ಮೂವಿಂಗ್ ಆವರೇಜ್ ಇದೆ ಅಂದ್ರೆ ದೇರ್ ವಿಲ್ ಬಿ ಎ ಚಾನ್ಸ್ ಇಲ್ಲಿ ಬಂದು ಟಚ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಲೈನ್ ಹತ್ರ ಏನ್ ಇರುತ್ತಲ್ಲ, ಈ ಲೈನ್ ಹಾಕೊಳ್ಳಿ ಒಂದು. ಓಕೆ, ಸೊ ಈ ಲೈನ್ ಹಾಕೊಂಡ್ರೆ ಈ ಜಾಗದಲ್ಲಿ ನೀವು ಟ್ರೇಡ್ ತಗೋಬೇಕಾದ್ರೆ ಪ್ರೊಬಾಬಿಲಿಟಿನ ನೋಡಿ, ಅಪ್ ಸೈಡ್ ಗೆ ಏನೇನ್ ಪ್ರೊಬಾಬಿಲಿಟಿ ಇರುತ್ತೆ ಅದೆಲ್ಲ ನೋಡಿ. ಓಕೆ, ಸೊ ನೀವು ಟ್ರೇಡ್ ತಗೋಬೇಕಾದ್ರೆ 5 ನಿಮಿಷದ ಮೂವಿಂಗ್ ಆವರೇಜ್ ಅನ್ನೇ ನೋಡ್ಬೇಕು. 5 ನಿಮಿಷಕ್ಕೆ ಮೂವಿಂಗ್ ಆವರೇಜ್ ಹಾಕೊಂಡೆ ನೋಡ್ಬೇಕು. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡ್ಬೇಕು. ನೀವೇನಾದ್ರು 1 ಅವರ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ 1 ಅವರ್ ಮೂವಿಂಗ್ ಆವರೇಜ್ ಇರಬೇಕು. ಓಕೆ, ಸಿಂಪಲ್. ನಾನು ಇಲ್ಲಿ ಒಂದು ಅರ್ಥ ಹೇಳ್ತೀನಿ ನಿಮ್ಗೆ. ಓಕೆ, ಮೂವಿಂಗ್ ಆವರೇಜ್ ಅಂದ್ರೆ ಏನು? ಸಿ, ಕ್ಲೋಸಿಂಗ್ ಮೂವಿಂಗ್ ಅಂದ್ರೆ ಸಿಂಪಲ್ ಮೂವಿಂಗ್ ಆವರೇಜ್ ಅಂದ್ರೆ ಇವಾಗ ನೋಡಿ, 1 ಅವರ್ ಅಲ್ಲಿ ಈ ಕ್ಯಾಂಡಲ್ ಇದೆಯಲ್ಲ, ಇದಕ್ಕೆ ಮೂವಿಂಗ್ ಆವರೇಜ್ ಪ್ಲಾಟ್ ಆಗ್ತಿದೆ ಅಂದ್ರೆ 20 ಮೂವಿಂಗ್ ಆವರೇಜ್ ಅಂದ್ರೆ ಇದ್ರ ಹಿಂದೆ ಇರುವಂತ 20 ಕ್ಯಾಂಡಲ್ ಕ್ಲೋಸಿಂಗ್ ಪ್ರೈಸ್ ನ ತಗೊಂಡು ಆವರೇಜ್ ಮಾಡ್ತಿದ್ ಗೊತ್ತಿದೆ ನಿಮ್ಗೆ. ಈ 1 ಅವರ್ ಅಲ್ಲಿ ಕ್ಲೋಸಿಂಗ್ ಪ್ರೈಸಸ್ ಡಿಫರ್ ಆಗುತ್ತೆ. 5 ಮಿನಿಟ್ಸ್ ಅಲ್ಲಿ ಕ್ಲೋಸಿಂಗ್ ಪ್ರೈಸಸ್ ಡಿಫರ್ ಆಗುತ್ತೆ. 15 ಮಿನಿಟ್ಸ್ ಅಲ್ಲಿ ಕ್ಲೋಸಿಂಗ್ ಪ್ರೈಸಸ್ ಡಿಫರ್ ಆಗುತ್ತೆ. ಅದಕ್ಕೇನೆ ಈ ತರ ಡಿಫರ್ ಆಗ್ತಾ ಇರುತ್ತೆ. ಸೊ ನೀವು ಟ್ರೇಡ್ ಮಾಡ್ಬೇಕಾದ್ರೆ ನೀವು ಯಾವ ಎಂಟ್ರಿ ತಗೋತಿರಲ್ಲ, 5 ನಿಮಿಷದಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ 5 ನಿಮಿಷದಲ್ಲೇ ಇರಬೇಕು ಮೂವಿಂಗ್ ಆವರೇಜ್. ಬೇರೆ ಟೈಮ್ ಫ್ರೇಮ್ ಅಲ್ಲಿ ನೀವು ಮೂವಿಂಗ್ ಆವರೇಜ್ ನೋಡ್ತಾ ಇದೀರ ಅಂದ್ರೆ ವ್ಯೂ ನೋಡೋದಕ್ಕೆ ಇಟ್ಕೋಬಹುದು. ಈಗ 1 ಅವರ್ ಅಲ್ಲಿ ಹಿಂಗಿದೆ ಅಂದ್ರೆ ನೀವು ಅಪ್ಸೈಡ್ ಟ್ರೇಡ್ ಮಾಡೋದಕ್ಕೆ ಪ್ಲಾನ್ ಮಾಡಿ. ಸಿಂಪಲ್ ಅಷ್ಟೇನೆ. ಓಕೆ, ಅದು ಸೊ ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಅಂಡ್ ಇವಾಗ ಲೆಟ್ಸ್ ಗೋ ಸಿ, ಯಾವ ಟಾಪಿಕ್ ನೆನ್ನೆ ನಾನು ಹೇಳಿದ್ದೆ. ಓಕೆ, ನೀವು ಯಾವ ಎಮೋಷನ್ಸ್ ಗಳು ನಿಮ್ಮಲ್ಲಿ ಪ್ಲೇ ಆಗುತ್ತೆ ಟ್ರೇಡ್ ಮಾಡ್ಬೇಕಾದ್ರೆ, ಇವನ್ನೆಲ್ಲಾನು ಹೇಳಿದ್ದೆ ನೆನ್ನೆ. ಅದನ್ನ ನೋಡಿ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿ, ಅದನ್ನ ಜಾಸ್ತಿ ಜನ ನೋಡ್ತಾ ಇಲ್ಲ. ಅಂದ್ರೆ ಸ್ಟ್ರಾಟಜಿಗಳನ್ನ ನೋಡುವಷ್ಟು ಜನ ಇದನ್ನ ನೋಡ್ತಾ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೊಂಬಿಡಿ, ಎಲ್ಲಾರ್ಗು ಇನ್ನ ಮೈಂಡ್ ಸೆಟ್ ಹಾಗೆ ಇದೆ. ದುಡ್ಡು ಮಾಡ್ಬೇಕು, ಸ್ಟ್ರಾಟಜಿಗಳನ್ನ ಇದ್ ಮಾಡ್ಬೇಕು, ಈ ತರನೇ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಅದು. ಯಾರುಗಳು ಈ ಒಂದು ಸೀರೀಸ್ ನ ಫಾಲೋ ಮಾಡ್ಕೊಂಡು ಒಂದೊಂದೇ ಚಾಪ್ಟರ್ ನ ಹೋಗ್ತಾ ಇದಾರಲ್ಲ, ಅವರೇ ಪ್ರಾಪರ್ ಟ್ರೇಡರ್ ಆಗೋದು. ಬರೆದಿಟ್ಕೊಂಬಿಡಿ. ಓಕೆ, ಸೊ ಇವತ್ತು ದ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಫಿಯರ್, ಗ್ರೀಡ್, ಫೋಮೋ. ಈ ಮೂರು ಏನಿದೆಯಲ್ಲ, ಈ ಮೂರು ನಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ನ ಹೇಗೆ ಇದು ಮಾಡುತ್ತೆ ಅಂದ್ರೆ ಬ್ರೀಚ್ ಮಾಡುತ್ತೆ. ನಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ನೇ ಬರ್ಬಾದ್ ಮಾಡ್ಬಿಡತ್ತೆ. ಹೇಗೆ ಡಿಸಿಪ್ಲಿನ್ ಇಟ್ಕೋಬೇಕು, ಹೇಗೆ ಹೆಡ್ಜ್ ಇಟ್ಕೋಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸಿ, ಟ್ರೇಡಿಂಗ್ ಅನ್ನೋದು ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡೋದಲ್ಲ, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡೋದು. ಅದಕ್ಕೆ ಲಾಟ್ ಆಫ್ ಜನ ಫೇಲ್ ಆಗ್ತಾ ಇರೋದು. ಓಕೆ, ಎಲ್ಲಾರ್ಗು ಪ್ರಿಡಿಕ್ಟ್ ಮಾಡೋದಕ್ಕೆ ಬರುತ್ತೆ. ಇರೋದು ಎರಡೇ ಚಾನ್ಸ್, ಒಂದು ಮೇಲೆ ಹೋಗ್ಬೇಕು, ಒಂದು ಕೆಳಗಡೆ ಬರಬೇಕು. 50-50 ಚಾನ್ಸಸ್ ಇರುತ್ತೆ. ಬಟ್ ದ ಥಿಂಗ್ ಏನು, ಯಾಕೆ ಎಲ್ಲರ ಕೈಯಲ್ಲೂ ಆಗಲ್ಲ ಇದು ಅಂದ್ರೆ, ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಓಕೆ, ಅದಕ್ಕೆ ಆ ಫಿಯರ್ ಅನ್ನೋದು, ಗ್ರೀಡ್ ಅನ್ನೋದು, ಫೋಮೋ ಅನ್ನೋದು ಅವರ ಅಕೌಂಟ್ ಗಳನ್ನ ಡಿಸ್ಟ್ರಾಯ್ ಮಾಡುತ್ತೆ. ಸ್ಟ್ರಾಟಜೀಸ್ ಅಲ್ಲ. ನೀವು ಎಂತ ಸ್ಟ್ರಾಟಜೀಸ್ ಗಳನ್ನು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಬಟ್ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂದ್ರೆ ಯೂಸ್ಲೆಸ್. ಓಕೆ, ಸೊ ಫಸ್ಟ್ ಥಿಂಗ್ ಫಿಯರ್ ಅನ್ನೋದು. ಓಕೆ, ನಮ್ಮ ಅಕೌಂಟ್ ನ ಬ್ರೀಚ್ ಮಾಡ್ತಾ ಇರೋದು, ನಮ್ಮ ಅಕೌಂಟ್ ನ ಝೀರೋ ಮಾಡ್ತಾ ಇರೋದೇ ಫಿಯರ್. ಸೊ ಏನಾಗುತ್ತೆ ಅಂದ್ರೆ, ಸಿ, ಸಿಂಪಲ್,
1:1 ಅಲ್ಲಿ ಟ್ರೇಡ್ ಮಾಡ್ಬೇಕಾ, 1:2 ಅಲ್ಲಿ ಟ್ರೇಡ್ ಮಾಡ್ಬೇಕಾ, 1:3 ಅಲ್ಲಿ ಟ್ರೇಡ್ ಮಾಡ್ಬೇಕಾ? ಓಕೆ, ಈ ತರ ನಿಮಗೆ ಗೊತ್ತಿರಬೇಕು ಯಾವ್ದ್ರಲ್ಲಿ ನೀವು ಟ್ರೇಡ್ ಮಾಡ್ಬೇಕು ಅಂತ. ಸೆಟಪ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಓಕೆ, ನನ್ನ ಈ ಒಂದು ಸೆಟಪ್ 1:1 ಅಲ್ಲಿ ಪ್ರಾಪರ್ ಆಗಿದೆ, 1:2 ಹೋದ್ರೆ ಎಷ್ಟು ಅಕ್ಯುರಸಿ ಸಿಗ್ತಾ ಇದೆ, 1:3 ಹೋದ್ರೆ ಎಷ್ಟು ಅಕ್ಯುರಸಿ ಸಿಗ್ತಾ ಇದೆ. ಇದನ್ನ ಫಸ್ಟ್ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಟ್ರೇಡ್ ಗಳು ಸಿಕ್ಕಿದಾಗ ರಿಸ್ಕ್ ರಿವಾರ್ಡ್ ಪ್ರಕಾರ ಕೂತ್ಕೊಂಡ್ಬಿಡ್ಬೇಕು. ಸ್ಕ್ಯಾಲ್ಪ್ ಮಾಡೋದ್ ಬಿಟ್ಬಿಡಿ, ಅದೆಲ್ಲ ಮುಂದಕ್ಕೆ ಹೋಗ್ತಾ 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 ನೀವು ಲೆವೆಲ್ ಅಪ್ ಆಗ್ತಾ 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 ನಿಮಗೆ ಗೊತ್ತಾಗುತ್ತೆ. ಹೇಗೆ ನೀವು ಕೆಲಸದಲ್ಲಿ ಮ್ಯಾನೇಜರ್ ಪೊಸಿಷನ್ಗೆ ಹೋಗ್ತಿರಲ್ಲ, ಎಂಪ್ಲಾಯ್ ಇಂದ ಮ್ಯಾನೇಜರ್, ಆ ತರ ಹೋದಾಗ ಮಾತ್ರ ಆ ತರ ಹೋಗ್ಬೇಕು ಟ್ರೇಡಿಂಗ್ ಅಲ್ಲಿ. ರಿಸ್ಕ್ ರಿವಾರ್ಡ್ ಅಲ್ಲೆಲ್ಲ ಟ್ರೇಡ್ ಮಾಡಿ ಮಾಡಿ ಆಮೇಲೆ ಸ್ಕ್ಯಾಲ್ಪ್ ಮಾಡೋದಕ್ಕೆ ಶುರು ಮಾಡ್ಬೇಕು. ಸ್ಕ್ಯಾಲ್ಪ್ ಮಾಡ್ತಾ ಇದೀರಾ ಅಂದ್ರೆ 100% ಅಕ್ಯುರಸಿಯಲ್ಲಿ ಮಾಡೋ ತರ ಇರಬೇಕು, ಆ ತರ ಇರಬೇಕು. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಪ್ರಾಫಿಟ್ ಆಗೋ ಟ್ರೇಡ್ ಅನ್ನ ಬೇಗ ಕಟ್ ಮಾಡ್ತೀರಾ, ಲಾಸ್ ಆಗೋದನ್ನ ಹೋಲ್ಡ್ ಮಾಡ್ತೀರಾ. ಅದು ನೀವೇ ಅಂತಲ್ಲ, ನಾನು ಅದನ್ನ ಮಾಡ್ತೀನಿ. ಬಟ್ ದ ಥಿಂಗ್ ಏನಂದ್ರೆ ನಾನು ಅದನ್ನ ಹೇಗೆ ಚೇಂಜ್ ಮಾಡಿದೆ ಅಂದ್ರೆ ಲಾಟ್ ಆಫ್ ಬ್ಯಾಕ್ ಟೆಸ್ಟ್ ಮಾಡಿ ನನ್ಗೆ ಈ ಸೆಟಪ್ ಇಷ್ಟು ಪ್ರಾಬಬಿಲಿಟಿ ಇದೆ, ಇಷ್ಟು ಸತಿ ವಿನ್ ಆಗೇ ಆಗ್ತೀನಿ ಅನ್ನೋದು ನನಗೆ ಗೊತ್ತಾಯ್ತು. ಸೊ ದಟ್ಸ್ ವೈ ನನ್ಗೆ ಅದು ಯಾವುದೇ ತರ ಭಯ ಇಲ್ಲ. 80% ಆಫ್ ದ ಟೈಮ್ ನಾನು ಗೆಲ್ತೀನಿ ಅಂದ್ರೆ ನನ್ಗೇನಕ್ಕೆ ಭಯ ಇರುತ್ತೆ? ಅದಕ್ಕೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಜರ್ನಲ್ ಮಾಡಿ ಅನ್ನೋದು. ಅವೆಲ್ಲ ಇಂಟರ್ ಕನೆಕ್ಟೆಡ್. ಓಕೆ, ಆಮೇಲೆ ಏನ್ ಮಾಡೋದು, ಟ್ರೇಡಿಂಗ್ ಅನ್ನ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಹೊಡೆದ್ರೆ ನೆಕ್ಸ್ಟ್ ಟ್ರೇಡ್ ನೀವು ಅದನ್ನ ರಿಕವರ್ ಮಾಡ್ಬೇಕು ಅಂತ ಎಲ್ಲೆಲ್ಲೂ ಟ್ರೇಡ್ ತಗೋತೀರಾ, ಸೆಟಪ್ ಗಳನ್ನ ಫಾಲೋ ಮಾಡಲ್ಲ. ಇದು ಒಂದ್ ತಪ್ಪು. ಆಮೇಲೆ ಏನ್ ಮಾಡೋದು ಅಂದ್ರೆ ಇಲ್ಲಿ ಎಂಟ್ರಿ ಇರುತ್ತೆ, ಈ ಲಾಸ್ ಗಳಿಗೆ ಈ ತಪ್ಪುಗಳಿಗೆ ನೀವು ಮಾಡಿರ್ತೀರಲ್ಲ, ಈ ಬೈಕ್ ಎಂಟ್ರಿನ ವ್ಯಾಲಿಡ್ ಎಂಟ್ರಿ ನೀವು ತಗೊಳ್ಳೋದೇ ಇಲ್ಲ ಸೆಟಪ್ ಪ್ರಕಾರ. ಅಷ್ಟ್ರಲ್ಲಿ ಮೈಂಡ್ ಸೆಟ್ ಗಾನ್ ಆಗೋಗಿರುತ್ತೆ. ಅದಕ್ಕೇನೆ ಏನ್ ಸೆಟಪ್ ಇದೆ ಅದನ್ನ ಫಾಲೋ ಮಾಡ್ಬೇಕು. ಇವಾಗ ನಾನು ಹೇಳ್ತೀನಿ ಗುರು, ನೀನ್ ಮಂಗ್ಳೂರ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಬೆಂಗಳೂರಿಂದ ಹಿಂಗ್ ಸೀದಾ ಹೋಗು ಮಂಗ್ಳೂರ್ಗೆ ಹೋಗ್ತೀಯ ಅಂತ. ನೀವ್ ಹೆಂಗೆಂಗೋ ಹೋದ್ರೆ ದೆನ್ ನಿಮ್ಗೆ ಅದು ತುಂಬಾ ಟಯರ್ಡ್ ಆಗೋದು, ನಿಮಗೆ ತುಂಬಾ ಖರ್ಚಾಗೋದು. ಓಕೆ, ಸೆಟಪ್ ಇಟ್ಟಿದ್ದೀನಿ, ಸೆಟಪ್ ಪ್ರಾಕ್ಟೀಸ್ ಮಾಡಿ ಆ ಸೆಟಪ್ ಅನ್ನ ಫಾಲೋ ಮಾಡ್ಬೇಕು. ಅದ್ ಬಿಟ್ರೆ ಬೇರೆ ಏನು ಫಾಲೋ ಮಾಡೋ ಹಾಗಿಲ್ಲ. ಓಕೆ, ಇವಾಗ ಗೋಲ್ಡ್ ಒಂದು 2000 ಇರುತ್ತೆ. ಈಗ ನಾನು 2000 ತಗೋತೀನಿ, ಟಾರ್ಗೆಟ್ ನ 2010 ಇಟ್ಟಿರ್ತೀನಿ. ಏನ್ ಮಾಡ್ತೀನಿ, 2003 ಹೋಯ್ತು ಅಂದಾಗ ಭಯ ಆಗ್ಬಿಡುತ್ತೆ, ಅಯ್ಯೋ ಇಲ್ಲಿಂದ ರಿವರ್ಸ್ ಆಗ್ಬಿಡುತ್ತೆ ಅಂದ್ರೆ ಎಕ್ಸಿಟ್ ಮಾಡ್ಬಿಡ್ತೀನಿ. ಬಟ್ ಆಮೇಲೆ ಅದು 2010 ಹೋಗುತ್ತೆ, ಹಿಟ್ ಆಗುತ್ತೆ, ಅವಾಗ ನನ್ನ ಮೈಂಡ್ ಸೆಟ್ ಫುಲ್ ಹಾಳಾಗೋಗುತ್ತೆ. ನೆಕ್ಸ್ಟ್ ಟ್ರೇಡ್ ಏನ್ ಮಾಡ್ತೀನಿ ಗೊತ್ತಾ, ಇದೇ ತರ ತಗೋತೀನಿ, 2010 ಹೋಗುತ್ತೆ ಅಂತ ಕೂತ್ಕೋತೀನಿ, ಮಧ್ಯದಲ್ಲೇ ರಿವರ್ಸ್ ಆಗೋಗುತ್ತೆ. ಈ ಎರಡು ಆಗೋ ಸಿನಾರಿಯೋಯಿಂದ ನಮ್ಮ ಮೈಂಡ್ ಸೆಟ್ ಹಾಳಾಗುತ್ತೆ. ಅದಕ್ಕೆ ನೀವು ಅಲ್ಲಿ ಕ್ಯಾಂಡಲ್ ಗಳನ್ನ ರೀಡ್ ಮಾಡ್ಬೇಕು, ಅದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ನಿಮ್ಗೆ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಇಟ್ಬಿಟ್ಟು ಎಕ್ಸಿಟ್ ನ ಹೇಳ್ಕೊಟ್ಟಿರೋದು. ಓಕೆ, ಈ ಅಂತ ಇಶ್ಯೂನೇ ಬರೋದಿಲ್ಲ, ಎಲ್ಲಿ ಎಕ್ಸಿಟ್ ಮಾಡ್ಬೇಕು ಎಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಫಿಯರ್ನೇ ಹೋಗ್ಬಿಡುತ್ತೆ ನೀವು ಬೊಲಿಂಜರ್ ಬ್ಯಾಂಡ್ ಕರೆಕ್ಟ್ ಆಗಿ ಯೂಸ್ ಮಾಡಕ್ಕೆ ಶುರು ಮಾಡದ. ಓಕೆ, ಆಮೇಲೆ ಈ ಗ್ರೀಡ್ ಅನ್ನೋದು ಇದೆಯಲ್ಲ ಗುರು, ನನ್ನ ಒಂದು ಟ್ರೇಡಿಂಗ್ ಸ್ಟೈಲ್ ನಾನು ಕೆಳಗಡೆ ಬೀಳೋದಕ್ಕೆ ಗ್ರೀಡೇ ಕಾರಣ. ಗ್ರೀಡ್ ಅಂತ ಅಲ್ಲ, ಅದು ಲಾಟ್ ಆಫ್ ರೀಸನ್, ಬೇರೆ ಬೇರೆ ಸೆಟಪ್ಸ್ ಗಳು ಹಿಂದೆ ಓಡ್ತಾ ಇದೆ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಸೆಟಪ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದೆ, ಇದೇ ಪ್ರಾಬ್ಲಮ್ ಆಗಿದ್ದು. ಬಟ್ ಗ್ರೀಡ್ ಅನ್ನೋದು ಇತ್ತು, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇತ್ತು. ಜಾಸ್ತಿ ಲಾಟ್ ಹಾಕೋದು, ಈ 80% ಅಕ್ಯುರಸಿ ಇದೆ ಹಾಕು ಅನ್ನೋದು, ಜಾಸ್ತಿ ಲಾಟ್ ಹಾಕೋದು, ಸ್ಟಾಪ್ ಲಾಸ್ ದೊಡ್ಡದಿದ್ದಾಗ ಜಾಸ್ತಿ ಲಾಟ್ ಅಲ್ಲೇ ಇರೋದು, ಈ ತರ ಎಲ್ಲ ಮಾಡ್ತಾ ಇದೆ. ಇದೇ ದೊಡ್ಡ ಮಿಸ್ಟೇಕ್ಸ್ ಗಳು. ಈ ತರ ಮಾಡ್ಬೇಡಿ. ಲಾಟ್ ಸೈಜ್ ನ 1 ತಿಂಗಳು ಇಟ್ಕೊಳ್ಳಿ. ನಿಮ್ಮ ಕ್ಯಾಪಿಟಲ್ ಗ್ರೋ ಆದಂಗೂ ಲಾಟ್ ಸೈಜ್ ನ ಗ್ರೋ ಮಾಡಬೇಕು. ಓಕೆ, ಲಾಟ್ ಸೈಜ್ ಏನು ಅಂದ್ರೆ ಗೊತ್ತಲ್ಲ, ಈಗ ಎಷ್ಟು ತಗೋಬೇಕು. ಫಾರ್ ಎಕ್ಸಾಂಪಲ್ ಗೋಲ್ಡ್ ನ ನೀವು XAUSD ನ ಟ್ರೇಡ್ ಮಾಡ್ಬೇಕಂದ್ರೆ 0.01 ಇಂದ ಶುರು ಆಗುತ್ತೆ. ಓಕೆ, 0.01 ಎಲ್ಲ ಹಾಕ್ಬೋದು. ಬಟ್ ನೀವು ಲಾಟ್ ಅನ್ನ ಡಿಸೈಡ್ ಮಾಡ್ಬೇಕಾದ್ರೆ ಸ್ಟಾಪ್ ಲಾಸ್ ಎಷ್ಟಿರುತ್ತೆ, ದೊಡ್ಡದಿರುತ್ತೆ ಚಿಕ್ಕದಿರುತ್ತೆ. ಅಪ್ಪರ್ ಬ್ಯಾಂಡ್ ಹತ್ರ ಸ್ಟಾಪ್ ಲಾಸ್ ಇಡ್ತಿದ್ದೀರಾ ಅಂದ್ರೆ, ದೊಡ್ಡ ಸ್ಟಾಪ್ ಲಾಸ್ ಇತ್ತು ಅಂದ್ರೆ ನೀವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಲಾಟ್ ಸೈಜ್ ನ ಕಮ್ಮಿ ಮಾಡ್ಬೇಕು. ಚಿಕ್ಕ ಸ್ಟಾಪ್ ಲಾಸ್ ಇತ್ತು ಅಂದ್ರೆ ಲಾಟ್ ಸೈಜ್ ನ ಜಾಸ್ತಿ ಮಾಡ್ಬೇಕು. ಪ್ರೊಬಾಬಿಲಿಟಿ ಜಾಸ್ತಿ ಇತ್ತು ಅಂದ್ರೆ ಲಾಟ್ ಸೈಜ್ ನ ಜಾಸ್ತಿ ಮಾಡ್ಬೇಕು. ಅದ್ ಬಿಟ್ರೆ ಬೇರೆ ಏನು ಮಾಡಬಾರ್ದು. ಸ್ಟಾಪ್ ಲಾಸ್ ನ ಇಗ್ನೋರ್ ಮಾಡೋದು, ಸ್ಟಾಪ್ ಲಾಸ್ ಹತ್ರ ಬಂದಾಗ ಎಕ್ಸಿಟೇ ಮಾಡಲ್ಲ, ಇನ್ನ ಹಿಂದಕ್ಕೆ ತಗೊಂಡ್ಬರೋದು. ಸ್ಟಾಪ್ ಲಾಸ್ ತಗೊಳ್ಳಿ, ಇನ್ನೊಂದು ಟ್ರೇಡ್ ಸಿಗುತ್ತೆ. ಎಷ್ಟು ಟ್ರೇಡ್ ಸಿಗುತ್ತೆ ಗುರು ನೋಡಿ, ಇನ್ನೊಂದು ಟ್ರೇಡ್, ಸಾಕಷ್ಟು ಟ್ರೇಡ್ಸ್ ಗಳು ಸಿಗುತ್ತೆ. ಗೇಮ್ ಚೇಂಜರ್ 2, ಎಕ್ಸ್ಟೆಂಡೆಡ್ ವರ್ಷನ್ 2, ಗೇಮ್ ಚೇಂಜರ್ 1 ಇಂದ. ಓಕೆ, ಸೊ ನೀವೇನ್ ಮಾಡ್ತೀರಾ, ಬೆಳಗ್ಗೆ $200 ಪ್ರಾಫಿಟ್ ಆದ್ರೆ ಲಾಪ್ಟಾಪ್ ಮುಚ್ಚಿ ಹೋಗೋದಿಲ್ಲ. ತಡಿ, ಇನ್ನೊಂದು ತಗೊಳ್ಳೋದು ಕರೆಕ್ಟ್, ಸೆಟಪ್ ನ ಫಾಲೋ ಮಾಡಿ ತಗೊಳ್ಳಿ. ಆ $200 ರಿಸ್ಕ್ ಇಡಿ. ಬಂದ್ರೆ 400 ಬರುತ್ತೆ, ಹೋದ್ರೆ 200 ಹೋಗುತ್ತೆ, ಇಲ್ಲ ಅಂದ್ರೆ ಗಾನ್ ಆಗೋಗುತ್ತೆ. ಸೊ ಇದರಿಂದ ಹೇಗೆ ಆಚೆ ಬರೋದು ಅಂದ್ರೆ ಸಿಂಪಲ್ ಡೇ ಟಾರ್ಗೆಟ್ ಅಂತ ಇಟ್ಕೊಳ್ಳಿ. ಓಕೆ, ಇಷ್ಟು ಟ್ರೇಡ್. ಅದಕ್ಕೆ ನಾನು ನೋಷನ್ ಕೊಟ್ಟಿರೋದು ನಿಮ್ಗೆ. ನೋಷನ್ ನಾನು ಸುಮ್ಮನೆ ಕೊಟ್ಟಿಲ್ಲ, ನೋಷನ್ ಅಲ್ಲೆಲ್ಲ ನೋಟ್ ಮಾಡ್ಕೊಳ್ಳಿ. ಅಂಡ್ ನೋಷನ್ ಫಾರ್ಮುಲಾ ಕೇಳ್ತಾ ಇದ್ರಲ್ಲ, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿರ್ತೀನಿ. ಆ ಫಾರ್ಮುಲಾಗಳನ್ನ ಯಾರೋ ಒಬ್ರು ಕೇಳಿದ್ರು, ಡಿಸ್ಕ್ರಿಪ್ಷನ್ ಅಲ್ಲಿ ತಗೊಳ್ಳಿ. ಓಕೆ, ಸೊ ಎಲ್ಲಾನು ಕೂಡ ನೋಟ್ ಮಾಡ್ಕೊಳ್ಳಿ. ಆ ನೋಟ್ ಮಾಡ್ಕೊಂಡು ಜರ್ನಲ್ ಅಲ್ಲಿ ಎಲ್ಲಾನು ಇಡಿ. ದಿನಕ್ಕೆ ಇಷ್ಟು ಟ್ರೇಡ್ ತಗೋಬೇಕು, ಇಷ್ಟು ನಾವು ಸೆಟಪ್ ನ ಫಾಲೋ ಮಾಡ್ತಾ ಇದೀನಿ. ಫಾಲೋ ಮಾಡಿದ್ರೆ ಅಂದ್ರೆ ನಮ್ ಮೇಲೆಯಿಂದ ಯಾವುದೇ ವಿಡಿಯೋಸ್ ಬರಲ್ಲ ಗುರು. ಅಷ್ಟು ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಫಾಲೋ ಮಾಡಿ ಏನ್ ಹೇಳ್ಕೊಡ್ತೀನಿ ಅದನ್ನ. ದಿನಕ್ಕೆ 2 ಟ್ರೇಡು or 3 ಟ್ರೇಡು, ಫಸ್ಟ್ ಸ್ಟಾಪ್ ಲಾಸ್ ಹೊಡಿತಂದ್ರೆ ಇನ್ನೊಂದು ತಗೊಳ್ಳಿ, ಅದು ಸ್ಟಾಪ್ ಲಾಸ್ ಹೊಡಿತಂದ್ರೆ ಮುಚ್ಬಿಡಿ. ಅಷ್ಟೇನೆ, ಡೈಲಿ ಸಿಗುತ್ತೆ 1:2 ಒಂದು ಸಿಕ್ಕೇ ಸಿಗುತ್ತೆ XAUSD ಅಲ್ಲಿ. ಓಕೆನಾ, ಈ ತರ ಎಲ್ಲಾನು ಜರ್ನಲ್ ಮಾಡ್ಕೊಳ್ಳಿ, ಸಿಂಪಲ್. ಆಮೇಲೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಅದೇ ಫೋಮೋ ಇದೆಯಲ್ಲ ಗುರು. ರಿಟೇಲ್ ಟ್ರೇಡರ್ಸ್ ಆಗ್ಲಿ, ಯಾರೇ ಆಗ್ಲಿ, ಎಲ್ಲಾರ್ಗು ಇದೇ ಭಯ. ಏನಂದ್ರೆ
ಸಿ ನಾನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ, ಓಕೆನಾ? ನೀವು ಆ ರೀಲ್ ನ ನೋಡಿರ್ಬೋದು. ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿದ ತಕ್ಷಣ ಟ್ರೇಡ್ ತಗೊಳಕ್ ಭಯ ಆಗುತ್ತೆ, ಅಯ್ಯೋ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ, ಅಯ್ಯೋ ಏನ್ ಮಾಡ್ಲಿ, ಇನ್ನು ಎಂಟರ್ ಆಗ್ಲಾ, ಅಯ್ಯೋ ಮಿಸ್ ಆಗ್ಬಿಡುತ್ತಲ್ಲ. ಇಲ್ಲ ನೋಡ್ಬೋದು ಇಲ್ಲಿ, ಸಿ ದೊಡ್ಡ ಕ್ಯಾಂಡಲ್ ಬಂದಿದೆ, ಕರೆಕ್ಟಾ? ಇಲ್ಲಿ ಎಂಟರ್ ಆಗೋದಕ್ಕೆ ನಿಮ್ಗೆ ಭಯ ಆಗ್ತಾ ಇರುತ್ತೆ, ಅಯ್ಯೋ ಏನ್ ಮಾಡ್ಲಿ. ಅದಕ್ಕೆ ಅಂತ ಒಂದು ಹೊಸ ಸೆಟಪ್ ಇಟ್ಬಿಟ್ಟಿದೀನಿ ನಿಮ್ಗೆ. ಆ ಬಿಗ್ ಕ್ಯಾಂಡಲ್ ಗೆ ಫಿಬ್ ಹಾಕೊಂಡು ಅದಕ್ಕೆ 0.5 0.6 ಗೆ ಬರೋದು, ಅದು ರೀಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ. ಅಂಡ್ ಪ್ರೈಸ್ ಆಕ್ಷನ್ ಹೋಗ್ತಾ ಫಿಬೊನಾಚಿಗೆ ಹೋಗ್ತಾ ಅದನ್ನ ಹೇಳ್ಕೊಡ್ತೀನಿ, ಓಕೆ? ರೀಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಅದನ್ನ ನೋಡ್ಬೋದು ನೀವು. ಸೊ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಇರುತ್ತಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಏನಂತೀವಿ, ಲೈಕ್ ತುಂಬಾ ನಿಮ್ಗೆ ಪ್ರಾಬ್ಲಮ್ಸ್ ಕೊಡ್ತಾ ಇರತ್ತೆ. ಓಕೆ, ಅಯ್ಯೋ ಮಿಸ್ ಆಗೋಯ್ತಲ್ಲ, ಸೆಟಪ್ ಬಂದಿತ್ತು ಎಂಟರ್ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ ಆಗೋದಕ್ಕೆ. ಯಾಕೆ ಅಂದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿಲ್ಲ. ದುಡ್ಡನ್ನ ಇಟ್ಕೊಂಡು, ರಿಯಲ್ ದುಡ್ಡನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಡಿ. ನಾನು ಹೇಳಿದ್ದೀನಿ, ನೀವು ದುಡ್ಡನ್ನ ಇಲ್ಲಿ ಹಾಕೊಂಡ್ರೆ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ. ಅಯ್ಯೋ ಇದು ಡೆಮೋ ಅದಕ್ಕೆ ಹಿಂಗ್ ಆಗ್ತಾ ಇದೆ, ರಿಯಲ್ ಹೋದಾಗ ಎಲ್ಲ ಹೋಗ್ಬಿಡುತ್ತೆ. ಯಾಕೆಂದ್ರೆ ದುಡ್ಡು ಇಲ್ಲಿಗೆ ಹೋಗಿದೆ, ಇಲ್ಲಿಂದ ತೆಗ್ದ್ಬಿಡಿ. ಸ್ಕಿಲ್ ನ ಮಾಸ್ಟರ್ ಮಾಡೋದಕ್ಕೆ ನೋಡಿ, ಅವಾಗ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಅವಾಗ ಮಜಾ. ಅವಾಗ ಯಾವುದೇ ತರ ಮಿಸ್ಸಿಂಗ್ ಔಟ್ ಇವೆಲ್ಲ ಇರಲ್ಲ. ಸೆಟಪ್ ಏನಿರುತ್ತೆ ಅದನ್ನ ಇನ್ಕ್ಲೂಡ್ ಮಾಡಿ. ದುಡ್ಡನ್ನ ನೋಡ್ಲೇಬೇಡಿ, ದುಡ್ಡು ನಾನು ಎಂಟರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೇಬೇಡಿ. ಸೆಟಪ್ ಗಳನ್ನ ನಾನು ಇದ್ ಮಾಡ್ತಾ ಇದ್ದೀನಿ, ಬೇಸಿಕ್ ಗೊತ್ತಿದ್ಯಾ ಅದನ್ನ ಅರ್ಥ ಮಾಡ್ಕೊಳ್ಳಿ. ಚಾಪ್ಟರ್ 1 ಕಂಪ್ಲೀಟ್ ಬೇಸಿಕ್, ಮಾರ್ಕೆಟ್ ಯಾಕೆ ಮೂವ್ ಆಗುತ್ತೆ, ಯಾಕೆ ಕೆಳಗಡೆ ಬರುತ್ತೆ, ಎಲ್ಲಾನು ಹೇಳಿದೆ. ಇಂಪಾರ್ಟೆಂಟ್ ಥಿಂಗ್ ಹೇಳ್ಬಿಡ್ತೀನಿ, ಇದನ್ನ ನೀವು ಏನಾದ್ರು ಮಾಡ್ತಾ ಇದ್ರೆ ಅಂತ ಅನ್ಕೊಳ್ಳಿ, ಓಕೆ? ನೀವು ಟ್ರೇಡರ್ ಆಗೋದಕ್ಕಾಗಲ್ಲ, ಬಿಟ್ಬಿಡಿ. ಈ ಟ್ವಿಟರ್ ಇಂದ, ಈ ಇನ್ಸ್ಟಾಗ್ರಾಮ್ ಇಂದ, ಈ ಯೂಟ್ಯೂಬ್ ಅಲ್ಲಿ ಲೈವ್ ಟ್ರೇಡ್ಸ್ ಗಳು ನೋಡೋದು, ಟೆಲಿಗ್ರಾಮ್ ಇಂದ ಇವನ್ನೆಲ್ಲ ಕಾಪಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು 1% ಗ್ರೋ ಆಗಲ್ಲ ಗುರು. ಸಿ ನಾನು ಇವಾಗ ಲೈವ್ ಬಂದು ಎಲ್ಲರಿಗೂ ಪ್ರಾಫಿಟ್ ಮಾಡಿಸ್ಬೋದು, ಬಟ್ ದ ಥಿಂಗ್ ನಾನು ಏನಕ್ಕೆ ಬರ್ತಾ ಇಲ್ಲ, ನನ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಲೈವ್ ಬಂದ್ರೆ, ಓಕೆ? ಬಟ್ ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ನೀವೇ ಪ್ರಾಪರ್ ಟ್ರೇಡರ್ ಆಗ್ಬೇಕು. ನನ್ಗೆ ನೀವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಅದು ಮೇನ್ ಥಿಂಗ್. ಈ ಲೈವ್ ಬಂದು ಶೂಟ್ ಶಾಟ್ ಅನ್ನೋದಕ್ಕೆ ನನ್ಗೇನ್ ಮ್ಯಾಟರೇ ಅಲ್ಲ, 2 ನಿಮಿಷದ ಕೆಲಸ. ಬಟ್ ದ ಥಿಂಗ್ ನೀವುಗಳೇ ಅದನ್ನೆಲ್ಲ ಟ್ರೇಡರ್ ಆಗಿ, ಪ್ರಾಪರ್ ಟ್ರೇಡರ್ ಆಗಿ, ಯಾರನ್ನು ಕಾಪಿ ಹೊಡೆದಲೇನೆ ಟ್ರೇಡ್ ಮಾಡ್ಬೇಕು. ತಾಕತ್ತಿದ್ಯಾ ಮಾಡಿ. ಇಲ್ಲ ಬ್ರೋ ನಾನು ಬೇರೆಯವ್ರ ನೋಡಿ ಕಾಪಿ ಹೊಡಿತೀನಿ, ಬೇರೆಯವ್ರ ನೋಡಿ ಪ್ರಾಫಿಟ್ ಮಾಡ್ತೀನಿ, ನಂಗೆ ದುಡ್ಡೇ ಮುಖ್ಯ ಅಂದ್ರೆ ಕಾಪಿ ಮಾಡ್ಕೊಳ್ಳಿ ಅಷ್ಟೇನೆ. ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಹೋಗ್ಬೇಡಿ, ಬರಕ್ಕೂ ಹೋಗ್ಬೇಡಿ. ಸಿಂಪಲ್ ನಾನು ಹೇಳ್ತೀನಿ, ಓಕೆ? ನೀವು ನನ್ನ ಫಾಲೋ ಮಾಡೋದು ಯೂಸ್ಲೆಸ್, ಬರ್ದಿಟ್ಕೊಂಬಿಡಿ ಇದನ್ನ, ಓಕೆ? ದಯವಿಟ್ಟು ಗುರು, ನಾನು ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ದೀನಿ ಅಂದ್ರೆ ಇದನ್ನ ಮಾಡ್ಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಗೆ ಯಾರು ಪ್ರಾಪರ್ ಟ್ರೇಡರ್ ಅಂತ ಅವ್ರನ್ನ ಫಾಲೋ ಮಾಡಿ, ಇನ್ನೆಲ್ಲರನ್ನು ಅನ್ಫಾಲೋ ಮಾಡಿ, ಎಲ್ಲ ಟೆಲಿಗ್ರಾಮ್ ಚಾನಲ್ ಲೀವ್ ಆಗಿ, ಓಕೆ? ನಿಮ್ನೆ ಹಾಳು ಮಾಡ್ತಾ ಇರೋದು ಅದೇ. ನೀವೇ ಅರ್ನ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ, ತುಂಬಾ ಖುಷಿ ಪಡ್ತೀರಾ, ಆ ಮಜಾನ ನೋಡಿ, ಓಕೆ? ಇದರಿಂದನೇ ಹಾಳಾಗ್ತಾ ಇರೋದು ಗುರು. ಟ್ರೇಡಿಂಗ್ ಕಷ್ಟ ಅಲ್ಲ, ನಾವು ಮಾಡ್ಕೋತಾ ಇರೋದು ಕಷ್ಟ ನನ್ನ, ಓಕೆ? ಸೊ ಆಮೇಲೆ ನೀವೇನ್ ಮಾಡೋದು, ಇಲ್ಲಿ ನೋಡಿ, ಇಲ್ಲಿ ಮಿಸ್ ಆಯ್ತು ಅಂದ್ಬಿಟ್ಟು ಇಲ್ಲೆಲ್ಲೋ ಎಂಟರ್ ಆಗೋದು, ಹಿಂಗೆಲ್ಲ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಇದಾಗೋಗುತ್ತೆ, ಓಕೆ? ಯಾವಾಗ್ಲೂ ಅಷ್ಟೇ ಸೆಟಪ್ ನ ಫಾಲೋ ಮಾಡಿ, ಲೋ ಅಲ್ಲಿ ಬೈ ಮಾಡ್ಬೇಕು. ನಾನು ಅದಕ್ಕೆ ನೀವು ಅಪ್ಪರ್ ಬ್ಯಾಂಡ್ ಗಳನ್ನ ಟಚ್ ಆದಾಗ ಏನಕ್ಕೆ ಬೈ ಮಾಡ್ಬೇಡಿ ಅಂತೀನಿ, ಇದೇ ರೀಸನ್. ನೀವು ಲೋ ಗಳಲ್ಲಿ ಬೈ ಮಾಡೋದಕ್ಕೆ ನೋಡ್ಬೇಕು, ಓಕೆ? ಸೊ ಅದು ಆ ತರ ಇದ್ದಾಗ ನಿಮಗೆ ಫೋಮೋ ಇರೋದಿಲ್ಲ. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫೋಮೋ ಬರೋದಿಲ್ಲ. ಫೋಮೋ ಬರೋದೇನು ಅಂದ್ರೆ, ಟೆಲಿಗ್ರಾಮ್ ಚಾನಲ್ ಯಾರು ಕಾಲ್ ಕೊಟ್ರೆ ಮಿಸ್ ಆಯ್ತು ಅಂದ್ಬಿಟ್ಟು ಎಲ್ಲೆಲ್ಲ ತಗೊಳ್ಳೋದು. ಅವ್ನು ಕಾಲ್ ಕೊಟ್ಟು ಒಂದು 5 ನಿಮಿಷ ಮೂನೇ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಟಿಪಿ ಇಟ್ ಅಂತಾನೆ, ನೀವೆಲ್ಲ ಮಧ್ಯದಲ್ಲಿ ಎಂಟರ್ ಆಗಿರ್ತೀರಾ, ಆಮೇಲೆ ಕಳ್ಕೊತಿರೋ ದುಡ್ಡನ್ನ. ಅದನ್ನೆಲ್ಲ ಮಾಡ್ಬೇಡಿ, ಓಕೆ? ಅಂಡ್ ಇನ್ನೊಂದು ಪಾಯಿಂಟ್ ಇದೆ ನೋಡಿದ್ರೆ, ದ ಪ್ರೊಬಾಬಿಲಿಸ್ಟಿಕ್ ನೇಚರ್ ಆಫ್ ಟ್ರೇಡಿಂಗ್. ಅಂದ್ರೆ ಟ್ರೇಡಿಂಗ್ ಅನ್ನೋದು ಏನಿದೆಯಲ್ಲ, ಪ್ರೊಬಾಬಿಲಿಟಿ ವೈಸ್ ಟ್ರೇಡ್ ಮಾಡ್ಬೇಕು. ಜಸ್ಟ್ ಎಕ್ಸಾಂಪಲ್, ನಾನು ನಿಮ್ಗೆ ಕಾಯಿನ್ ಟಾಸ್ ಮಾಡ್ತೀನಿ, ಹೆಡ್ ಆರ್ ಟೇಲ್ ಅಂತ ಕೇಳ್ತೀನಿ, ನಿಮ್ಗೆ ಇರೋದು 2 ಚಾನ್ಸ್, ಒಂದು ಹೆಡ್ ಬೀಳ್ಬೇಕು, ಇಲ್ಲ ಟೇಲ್ ಬೀಳ್ಬೇಕು. 50% ಚಾನ್ಸಸ್ ಇರುತ್ತೆ. ಟ್ರೇಡಿಂಗ್ ಅಲ್ಲಿ ಇಲ್ಲಿಂದ ಮೇಲ್ ಹೋಗುತ್ತೆ ಅನ್ನೋದಕ್ಕೆ ನೀವು ಚಾನ್ಸಸ್ ಜಾಸ್ತಿ ಮಾಡ್ಕೋಬೇಕು. 50% ಮೇಲ್ ಹೋಗುತ್ತೆ, 50% ಕೆಳಗಡೆ ಬೀಳ್ತೀವಿ, 2 ಆಗ್ಬೇಕಾಗಿರೋದು. 50% ಅನ್ನ ಒಂದು 10% ಜಾಸ್ತಿ ಮಾಡ್ಕೊಳ್ಳಿ, ಒಂದು 15% ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ನಾನು ನಿಮ್ಗೆ EMI ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿ ಹೇಳ್ಕೊಟ್ಟಿರೋದು. ಇದೇ ಪ್ರೊಬಾಬಿಲಿಸ್ಟಿಕ್ ನೇಚರ್ ಆಫ್ ಟ್ರೇಡಿಂಗ್, ಪ್ರೊಬಾಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು. ಅವಾಗ ನೋಡಿ ಮಜಾನೇ ಮಜಾ ಟ್ರೇಡಿಂಗ್. ಇವಾಗ ಎಷ್ಟು ಜನ ಪ್ರಾಪರ್ ಟ್ರೇಡ್ ತಗೋತಾ ಇದ್ದೀರಾ, ಓಕೆ? ಸಿ ಹಾಗೇನೇನೆ 60% ಸ್ಟ್ರಾಟಜಿ, 60% ಸೆಟಪ್ ಇದ್ರೆ ಸಾಕು. 4 ಲಾಸ್ 6 ಗೆದ್ರೆ 6 ಪ್ರಾಫಿಟ್ ಆದ್ರೆ ಪ್ರಾಫಿಟಬಲ್ ಆಗಿರ್ತೀರಾ ನೀವು. ಬೆಸ್ಟ್ ಸೆಟಪ್, ಈಗ ಬೆಸ್ಟ್ ಸೆಟಪ್ ಅಲ್ಲೂ ಕೂಡ ಲಾಸಸ್ ಇದ್ದೇ ಇರುತ್ತೆ, ಬಟ್ ಎಡ್ಜ್ ಇರುತ್ತೆ ಅದ್ರಲ್ಲಿ, ಓಕೆ? ಅದರಲ್ಲಿ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ. ನೀವು ಲಾಸ್ ಮಾಡ್ಕೊಂಡ್ರು ಕೂಡ ಯಾವ್ದಾದ್ರು ಒಂದು ಟ್ರೇಡ್ ಎಲ್ಲ ರಿಕವರ್ ಮಾಡ್ಬಿಡುತ್ತೆ. ಲಾಸಸ್ ಆಗದೇ ಇಲ್ಲ ಅಂತಲ್ಲ, ಲಾಸಸ್ ಆಗುತ್ತೆ, ಬಟ್ ಬೇರೆ ಟ್ರೇಡ್ಸ್ ಗಳು ಅದನ್ನ ರಿಕವರ್ ಮಾಡುತ್ತೆ, ಪ್ರಾಪರ್ ಆಗಿ ರಿಸ್ಕ್ ನ ಮ್ಯಾನೇಜ್ ಮಾಡಿ, ಪ್ರಾಪರ್ ಸೆಟಪ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಓಕೆ? ಇದನ್ನ ಪ್ರೊಬಾಬಿಲಿಸ್ಟಿಕ್ ಆಫ್ ನೇಚರ್ ಆಫ್ ಟ್ರೇಡಿಂಗ್ ಅಂತೀವಿ. ಅಂಡ್ ಡಿಸಿಪ್ಲಿನ್, ಇದೇ ಅಲ್ಟಿಮೇಟ್ ಎಡ್ಜ್, ಓಕೆ? ಪೊಸಿಷನ್ ಸೈಜ್ ನ ಜಾಸ್ತಿ ಮಾಡೋದು, ಜಾಸ್ತಿ ಲಾಟ್ ಹಾಕೋದು, ಸ್ಟಾಪ್ ಲಾಸ್ ಹತ್ರ ಹೋಗ್ತಾ ಇದ್ರು ಎತ್ತೋದಿಲ್ಲ, ಆಮೇಲೆ ಯಾವಾಗ ಬೇಕಾವಾಗ ಸ್ಟಾಪ್ ಲಾಸ್ ಎತ್ತೋದು, ಹಿಂದಕ್ಕೆ ಹೋಗೋದು. ಬಿಸಿ ಎಂಟರ್ ಆಗಿರ್ತೀರಾ, 12,000 ಲಾಸ್ ಆಗಿ 5,000 ಪ್ರಾಫಿಟ್ ಆಗಿ ನೀವು 5,000 ಕ್ಲೋಸ್ ಮಾಡಿದ್ರೆ ಯೂಸ್ಲೆಸ್. ಅದು ಯಾವತ್ತೋ ಒಂದಿನ ನಿಮ್ ಅಕೌಂಟ್ ಡನ್ ಬ್ಲಾಸ್ಟ್ ಅಂತಾನೆ ಅರ್ಥ. ಅದು ಅವೆಲ್ಲ ಡಿಸಿಪ್ಲಿನೇ ಅಲ್ಲ,
ಓಕೆ, ನಿಮ್ ಹತ್ರ ಪ್ರಾಪರ್ ಸಿಸ್ಟಮ್ ಇಲ್ಲ, ಒಂದು ಆವರೇಜ್ ಸೆಟಪ್ ಇದ್ರು ಡಿಸಿಪ್ಲಿನ್ ಇತ್ತು ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ದುಡ್ಡು ಮಾಡ್ಬೋದು. ಇದೇ ಮೈನ್ ಥಿಂಗ್. ಅವಾಗ ಯಾರು ನಿಮ್ ಹತ್ರ ಬಂದ್ಬಿಟ್ಟು ಏನಂತಾರೆ ಲೈಕ್ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ನಲ್ಲ. ನೀವುಗಳು ಹಂಗ್ ಮಾಡೋದಕ್ಕೆ ಬೇರೆಯವ್ರು ಗ್ಯಾಮ್ಲಿಂಗ್ ಅನ್ನೋದು. ಎಷ್ಟು ಜನ ಎಂಡ್ ಆಫ್ ದ ಮಂತ್ ಪ್ರಾಫಿಟ್ ಅಲ್ಲಿ ಇರ್ತಾರೆ ನೋಡಿ ಹೋಗಿ. ಪರ್ ಡೇ 1 lakh ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ 10 ಲಕ್ಷ ಲಾಸ್ ಅಲ್ಲಿ ಇರ್ತಾನೆ ಅವ್ನು. ಅದನ್ನ ಯಾರು ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ ಅಷ್ಟೇನೆ. ಓಕೆ, ಸಿ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡಿದ್ದೀನಲ್ಲ, ದ ಮೇನ್ ರೀಸನ್ ಒಂದೇನೆ. ಓಕೆ, ನೀವು ಸ್ಟ್ರಾಟಜಿ ಅಂತ ಹಿಂದೆ ಓಡೋದಕ್ಕಿಂತ ಡಿಸಿಪ್ಲಿನ್ ಅಂತ ಹಿಂದೆ ಓಡಿ ಫಸ್ಟ್. ನಾನೊಬ್ಬ ಪ್ರಾಪರ್ ಹ್ಯೂಮನ್ ಆಗ್ಬೇಕು, ಟ್ರೇಡರ್ ಆಗ್ಬೇಕಂದ್ರೆ ನೀವು ಫಸ್ಟ್ ಪ್ರಾಪರ್ ಹ್ಯೂಮನ್ ಆಗಿರ್ಬೇಕು. ಎಲ್ಲಾನು ಬಿಟ್ಬಿಡ್ಬೇಕು, ಕೆಟ್ಟದ್ ಏನೇನಿದೆ ಎಲ್ಲ ಬಿಟ್ಬಿಟ್ಟು ಪ್ರಾಪರ್ ಹ್ಯೂಮನ್ ಆಗಿ ಕೂತ್ಕೋಬೇಕು. ಎಸ್, ನಾವೆಲ್ಲ ತಪ್ಪು ಮಾಡಿರ್ತೀವಿ, ತಪ್ಪಾಗಿರುತ್ತೆ ಲೈಫ್ ಅಲ್ಲಿ, ಏನು ಮಾಡೋದಕ್ಕಾಗಲ್ಲ. ಲೈಫ್ ಅಲ್ಲಿ ನಾ ಹೇಳಿದ್ನಲ್ಲ, ಪೇಜ್ ಅನ್ನು ಹರಿದಾಕಿ ಎರೇಸ್ ಮಾಡೋದಕ್ಕಾಗಲ್ಲ. ಹೊಸ ಪೇಜ್ ಅಲ್ಲಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ, ತುಂಬಾ ಮಜಾ ಇರುತ್ತೆ. ಓಕೆ, ಸೊ ಫಿಯರ್, ಗ್ರೀಡ್ ಅಂಡ್ ಫೋಮೋನೋ ಹೇಗೆ ಅವೆಲ್ಲ ನ್ಯಾಚುರಲ್ ಎಮೋಷನ್ಸ್ ಹೇಗೆ ಆಚೆ ಬರಬೇಕು ಅಂತ ಹೇಳಿದೀನಿ. ಟ್ರೇಡಿಂಗ್ ಅನ್ನೋದು ಒಂದು ಪ್ರೊಬಾಬಿಲಿಸ್ಟಿಕ್ ಬಿಸ್ನೆಸ್. ಓಕೆ, ಒನ್ ಟ್ರೇಡ್ ಮ್ಯಾಟರ್ ಆಗಲ್ಲ, ಎಷ್ಟು ಟ್ರೇಡ್ ಆದ್ರೂ ತಗೋಬಹುದು, ಪ್ರೊಬಾಬಿಲಿಟಿ ಜಾಸ್ತಿ ಮಾಡ್ಬೇಕು, ಡಿಸಿಪ್ಲಿನ್ ಇರಬೇಕು. ಯಾವ್ದೇ ತರ ಲಕ್ಕು ಸ್ಟ್ರಾಟಜಿಗಳೆಲ್ಲ ಮ್ಯಾಟರ್ ಆಗೋದು, ಡಿಸಿಪ್ಲಿನ್ ಮ್ಯಾಟರ್ ಆಗೋದು. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಆಗುತ್ತೆ. ತುಂಬಾ ಇಷ್ಟಪಡ್ತೀರಾ ಟ್ರೇಡಿಂಗ್ ಅನ್ನ, ಇದನ್ನ ಫಾಲೋ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಟ್ರೇಡಿಂಗ್ ಬರ್ಬೇಡಿ. ಹೊಡ್ಸ್ಕೋತೀರಾ, 1 ಲಕ್ಷ ಕೋರ್ಸ್ ಕೊಟ್ಟು ನೋಡಿದ್ರು ಹೊಡ್ಸ್ಕೋತೀರಾ.